Hello everyone, welcome to our channel Kshetra Jignasa. Today we are heading towards a sacred and magical place called Kamandala Ganapati Kshetra. If you are suffering from Lord Shani doshas like Sade Sati, Ashtama Shani or any ill effects, don't worry. This video will help you to overcome the problems related to Lord Shani. Watch the video till the end for more detailed information. If this is helpful, hit the like button and subscribe. This place is approximately 340 km from Bengaluru and 30 km from Sringeri, which is surrounded by the Sahyadri Hills with a pleasant climate and beautiful views. To get rid of Shani effects, Goddess Parvati installed Lord Ganesha idol. Pleased by this action, Chaturmukha Brahma appeared and sprinkled water from his Kamandala. Even now the water gushes out from the ground at the feet of Ganesha. ಅದಕ್ಕೆ ಇದನ್ನ ಬ್ರಾಹ್ಮಿ ನದಿ ಉಗಮಸ್ಥಾನ ಅಂತ ಕರೀತಾರೆ. ನಮಗೆಲ್ಲ ಈ ಶನಿ ಕಾಟ ಶುರುವಾಗುತ್ತೆ. ಹಾಗೆಯೇ ಕೈಲಾಸದಲ್ಲಿ ಪಾರ್ವತಿ ಅಮ್ಮನವರಿಗೆ ಈ ಶನೀಶ್ವರನ ಕಾಟ ಶುರುವಾಗುತ್ತೆ. ಆಗ ದೇವತೆಗಳು ಹೇಳ್ತಾರೆ, ನೀನು ಭೂಲೋಕಕ್ಕೆ ಹೋಗಿಬಿಟ್ಟು ಆ ಶನೀಶ್ವರನ ಕುರಿತು ತಪಸ್ಸು ಮಾಡಿ ಅವನಿನ್ನ ಒಂದು ವರ ತಗೊಂಬ, ಇಲ್ಲೇನೇ ಇದ್ದರೆ ಅವನು ಭಾರತವನ್ನು ತಿಳಿಸಿ ಕಷ್ಟ ಆಗ್ತದೆ. ಅವಳು ಹಾಗೆ ಜಾಗ ಹುಡುಕ್ತಾ ಬರ್ತಾನೆ. ಇಲ್ಲಿಂದ ಮುಂದೆ ಹೋಗಬೇಕು 16 ಕಿಲೋಮೀಟ್ರು ಮೃಗವಧೆ ಅಂತ ಒಂದು ಕ್ಷೇತ್ರ. ಮೃಗವಧೆ ಅಂದರೆ ರಾಮಾಯಣ ಕಾಲದಲ್ಲಿ ರಾಮ ಮಾರೀಚ ರಾಕ್ಷಸನನ್ನು ಸಂಹಾರ ಮಾಡಿದಂಥ ಸ್ಥಳ. ಅಲ್ಲಿ ತಪಸ್ಸು ಕೂರಿಕೆ ಆಲೋಚನೆ ಮಾಡ್ತಾರೆ. ಹಾಗೆಯೇ ತಪಸ್ಸಿಗೆ ಯಾವುದೇ ರೀತಿ ವಿಘ್ನಗಳು ಬರಬಾರ್ದು, ಆದಷ್ಟು ಬೇಗ ಒಳ್ಳೆ ರೀತಿಯಿಂದ ಆಗಬೇಕು. ಅದಕ್ಕೋಸ್ಕರ ಒಂದು ಗಣಪತಿ ಪೂಜೆ ಮಾಡಬೇಕು, ಎಲ್ಲಿ ಮಾಡೋದು ಅಂತ ಆಲೋಚನೆ ಮಾಡ್ತಾರೆ. ಆಗ ಅವಳ ಜ್ಞಾನಕ್ಕೆ ಹೊಳೆಯುತ್ತೆ. ಹತ್ತಿರದಲ್ಲಿ ವಸಿಷ್ಠ ಮಹರ್ಷಿಗಳ ಆಶ್ರಮದಲ್ಲಿ ಹೋಗ್ಬೋದು. ಅವಳು ಇಲ್ಲಿ ಬರ್ತಾಳೆ ಗಣಪತಿ ಪೂಜೆಗೆ. ಆಗ ಆ ತಾಯಿಗೆ ಸ್ನಾನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಬ್ರಹ್ಮದೇವರು ಬಂದು ಅವ್ರ ಕೈಯಲ್ಲಿರೋ ಕಮಂಡಲದಿಂದ ಸ್ವಲ್ಪ ತೀರ್ಥ ಭೂಮಿ ಮೇಲೆ ಹಾಕ್ತಾರೆ. ಆಗ ಈ ನದಿ ಉಗಮ ಆಗ್ತದೆ. ಇದಕ್ಕೆ ಬ್ರಾಹ್ಮಿ ನದಿ ಅಂತ ಹೆಸರು. ಬ್ರಹ್ಮ ನಿರ್ಮಾಣ ಮಾಡಿಕೊಟ್ಟಿದ್ದು ಬ್ರಾಹ್ಮಿ ನದಿ. ಈ ಬ್ರಹ್ಮನ ಕಮಂಡಲ ತೀರ್ಥದ ಬುಡದಲ್ಲಿದ್ದರಿಂದ ಇದಕ್ಕೆ ಕಮಂಡಲ ಗಣಪತಿ ಅಂತ ಹೆಸರು ಬಂತು. ತಾಯಿಯಲ್ಲಿ ಸ್ನಾನ ಮಾಡಿ ಗಣಪತಿ ಪೂಜೆ ಮಾಡಿ ಅಲ್ಲೋಗಿ ತಪಸ್ಸು ಮಾಡಿ ಶನೀಶ್ವರನಿಂದ ಹೊರ ತಗೊಂಡು ಕೈಲಾಸಕ್ಕೆ ಹೋಗ್ತಾರೆ. ಈಗ ಇಲ್ಲಿಯ ವಿಶೇಷ ಅಂದರೆ ಬೆಳಿಗ್ಗೆ ಒಂದು 10 ಗಂಟೆ ಒಳಗೆ ಆ ಕೊಳದಲ್ಲಿ ಸ್ನಾನ ಮಾಡಿದರೆ ಶನಿಯ ಬಾಧೆಗಳು ಪರಿಹಾರ ಆಗ್ತದೆ. ಹಾಗೆಯೇ ಅಲ್ಲಿ ತೀರ್ಥ ಇಟ್ಕೊಂಡೋಗಿ 21 ದಿನ ಓದುವ ಮಕ್ಕಳಿಗೆ ಕೊಟ್ಟರೆ ಬುದ್ಧಿ ಚುರುಕಾಗ್ತದೆ. ದೇವರು ಇಲ್ಲಿ ಚೂರು. 12 ಗಂಟೆ ಒಳಗೆ ಮಾತ್ರ ಪೂಜೆ. 12 ಗಂಟೆ ನಂತರ ಸೂರ್ಯ ಪಶ್ಚಿಮ ತಿರುಗಿದೆ. ಹಾಗಾಗಿ 12 ಗಂಟೆ ಟೆಂಪಲ್ ಬೆಳಗ್ಗೆ 7 ರಿಂದ 12 ಮಾತ್ರ ಓಪನ್ ಇರುತ್ತೆ. ಕಮಂಡಲ ತೀರ್ಥದಲ್ಲಿ ನೀವು ಸ್ನಾನ ಮಾಡಿ ದೇವರಿಗೆ ಅಭಿಷೇಕ ಪೂಜೆ ಮಾಡಿಸ್ಬೇಕಂದ್ರೆ ಬೆಳಗ್ಗೆ 8 ಗಂಟೆ ಒಳಗೆ ಇರಬೇಕು. 10 ಗಂಟೆ ಮೇಲೆ ಸ್ನಾನ ಮಾಡೋಕ್ಕೆ ಬಿಡಲ್ಲ. ನೀವು ಬರೀ ದರ್ಶನ ಮಾಡ್ಕೋಬೋದು. 12 ತನಕ ಮಾತ್ರ ಓಪನ್ ಇರುತ್ತೆ.